ಮಂಜುನಾಥ್ 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 ಎಂತದಿದು 3 ಸಲ ಕರೆಯುವುದು? ಇದೇನು ಕೋರ್ಟ? ಮತ್ತಿನೇನ್ರಿ ಒಂದ್ಸಲ ಕೂಗ್ರಿ ನಿಮ್ಗೆಲ್ರಿ ಕೇಳಿಸುತ್ತೆ. ಮೊದಲೇ ಆ ಕಾಲದಾಗದೀರಾ? ತಗೊಳ್ರಿ ಎಂಬೋ ರಸೀದಿ. ಎಮ್ಮೋ ರಸೀದಿ? ನಾನು ಯಾರಿಗೂ ಹಣ ಕಳಿಸಿಯೇ ಇಲ್ಲವಲ್ಲ. ಅದು ಮಂಜುನಾಥ ಕಾಶಿನಾಥ ಸರಿಯಾಗಿ ನೋಡು. ಮಂಜುನಾಥೇ ತಗೊಳ್ರಿ. ಕಾಶಿನಾಥ್ ಶೂಟಿಂಗ್ ಇಲ್ಲಿ ಯಾಕ್ರಿ ಬರ್ತಾರೆ? ಎಂತದಿದು ಮಾಯಾಜಾಲ? ಗೋಪಿ, ಎಂತದಿದು ಗೋಪಿ? ನಾನು ಅಮ್ಮನಿಗೆ ಹಣ ಕಳಿಸಿಯೇ ಇಲ್ಲ. ಈ ರಸೀದಿ ಎಲ್ಲಿಂದ ಬಂತು? ನಂಗೆ ಗೊತ್ತಿಲ್ಲ, ನಂಗೆ ಕೆಲಸ ಇದೆ, ನಾ ಬರ್ತೀನಿ. ಏನೇ ಆ ನಿನ್ ಚಿನ್ನದ ಬಳೆ ಕಳೆದೋಯ್ತು ಅಂದಿಯಲ್ಲ, ಮನೇಲೆಲ್ಲ ಹುಡುಕಿದ್ಯಾ? ಹುಡುಕ್ದೆ ಅಮ್ಮ, ಆದ್ರೆ ಎಲ್ಲೂ ಸಿಕ್ಲಿಲ್ಲ. ಕಳೆದು ಹೋಗಿರ್ಬೇಕು. ಕಳೆದೋಗಿರ್ಬೇಕಾ? ಏನೇ ಮಾಮೂಲಿ ಗಾಜಿನ ಬಳೆ ಕಳೆದೋದಾಗ ಮಾತಾಡ್ತಿದ್ಯಲ್ಲ? ಚಿನ್ನದ್ದು ಕಣದು, ಚಿನ್ನದ್ದು. ನಿನಗೆ ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೆ ನಿನ್ನೇ ಕೇಳ್ತಿರೋದು. ಮೂರಿ ತರ ನಿಂತಿದ್ಯಲ್ಲ, ಎಲ್ಲಿ ಕಳೆದೋಯ್ತು ಹೇಳೆ, ನಾನಾದ್ರೂ ಹೋಗಿ ಹುಡುಕ್ತೀನಿ. ಅರೆ, ಕಳೆದ ಹೋದ್ಮೇಲೆ ಏನ್ ಮಾಡಕ್ಕಾಗತ್ತಮ್ಮ? ನೀನ್ ಹೀಗ್ ವಟ್ವಟ ಅಂತಿದ್ರೆ ಕಳೆದ ಹೋಗಿರೋ ವಸ್ತು ಮತ್ತೆ ಸಿಕ್ಕುತ್ತಾ? ಹೌದು ಕಣೆ, ನಾನ್ ಮಾತಾಡ್ತಾ ಇದ್ರೆ ನಿಮ್ಗೆಲ್ಲ ವಟ್ವಟ ಅಂತಾನೆ ಅನ್ಸೋದು. ಕಟ್ಕೊಂಡವನು ಓಡೋದ, ಅವನು ಹುಟ್ಟೋಳು, ನೀನು ಹಾಗೆ ತಾನೇ ಇರ್ತೀಯ. 3 ಹೊತ್ತು ಹೊಟ್ಟೆ ಬಟ್ಟೆ ಕಟ್ಟಿ ನೀನು ಬಳೆ ಮರಿ ಹಾಕಿಸ್ತೆ ನೋಡು, ಅದಕ್ಕೆ ನನಗೆ ಕೆಲ ತಗೊಂಡು ನೋಡ್ಕೋಬೇಕು. ಗೋಪಿ, ಇಲ್ಲಿ ಬಾ. ಆ ಬಳೆ ತೆಗೆದುಕೊಂಡು ಬಾ. ಯಾವ ಬಳೆ? ಸಂಧ್ಯಾಳ ಚಿನ್ನದ ಬಳೆ. ಸಂಧ್ಯಾ ಬಳೆನಾ? ಅದು ಅದು ತೆಗೆದುಕೋ. ಇದನ್ನು ಕೊಂಡೋಗಿ ಸಂಧ್ಯಾಳಿಗೆ ಕೊಟ್ಟು ಬಾ. ನಮ್ ತಾಯಿ ಹೇಳ್ತೀನಿ ಗುರು, ನಿಂಗ್ ಮ್ಯೂಸಿಕ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಪರವಾಗಿಲ್ಲ, ಕೊಟ್ಟು ಬಾ. ಸುಮ್ಕೆ ಕೊಡು ಕೊಡು ಅಂತೀಯಲ್ಲ, ಕೊಡೋದೇನ್ ದೊಡ್ಡ ಕೆಲ್ಸ? ಯಾವ ತರ ನೀನ್ ಆ ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ಯಾ? ಆ ಹುಡುಗಿ ನಿಮ್ಮ ಅಮ್ಮನಿಗೋಸ್ಕರ ಬಳೆ ನಡ ಇಟ್ಟು ದುಡ್ಡು ಕಳಿಸ್ಬೇಕಾದ್ರೆ ಆ ಹುಡುಗಿ ನಿನ್ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು. ಛೇ, ಒಂದ್ ಹುಡುಗಿ ಮನ್ಸಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದೇ ನೀನ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀಯಾ? ಗೋಪಿ, ಸತ್ಯ ಹೇಳಬೇಕು ಅಂದರೆ ನನಗೂ ಸಂಧ್ಯಾಳ ಮೇಲೆ ಬಹಳ ಪ್ರೀತಿ ಉಂಟು. ನಿಜನಾ ಗುರು? ಹಂಗಾದ್ರೆ ಮೊದ್ಲೇ ನನ್ ತವ ಯಾಕೆ ಹೇಳಿಲ್ಲ? ನೋಡು ಗೋಪಿ, ನನ್ನದು ಬೇರೆ ಜಾತಿ, ಅವಳದು ಬೇರೆ ಜಾತಿ. ನಮ್ಮಿಬ್ಬರ ಮದುವೆಗೆ ಅವರ ಮನೆಯಲ್ಲಿ ಯಾರೂ ಒಪ್ಪುವುದಿಲ್ಲ. ಆಗ ನಾವು ಊರು ಬಿಟ್ಟು ಓಡಿ ಹೋಗಬೇಕು. ಅದೂ ಅಲ್ಲದೆ ಸಂಧ್ಯಾಳಿಗೆ ಮದುವೆ ವಯಸ್ಸಿನ ಒಬ್ಬಳು ತಂಗಿ ಇದ್ದಾಳೆ. ನಾಳೆ ಅವಳ ಮದುವೆಗೂ ತೊಂದರೆ ಅಲ್ಲವೋ? ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನೊಬ್ಬ ನಿರುದ್ಯೋಗಿ, ಬಡವ. ನಾನು ಸಂಧ್ಯಾಳಿಗೆ ಯಾವ ವಿಧದಲ್ಲಿಯೂ ಯೋಗ್ಯನಲ್ಲ. ಅದಕ್ಕೆ ನಾನು ನನ್ನ ಪ್ರೀತಿಯನ್ನು ಇಷ್ಟು ದಿವಸ ಮುಚ್ಚಿಟ್ಟುಕೊಂಡೆ. ನನ್ನ ಕ್ಷಮಿಸ್ ಹುಡುಗರು, ನೀನ್ ಒಳ್ಳೆ ಮನಸ್ಸಿನ ಅರ್ಥ ಮಾಡ್ಕೊಂಡು ಏನೇನೋ ಅನ್ಬಿಟ್ಟೆ. ಪರವಾಗಿಲ್ಲ ಬಿಡು ಗೋಪಿ. ಗೋಪಿ, ಇದನ್ನು ಕೊಂಡು ಹೋಗಿ ಅವಳಿಗೆ ಕೊಟ್ಟು ಬಾ. ಇಷ್ಟೊತ್ತು ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ನೀವು ಹೇಳಿದ್ದೆಲ್ಲ ನಿಜನೇ. ಆದ್ರೆ ನಾನು ಹೇಳೋದು ಒಂದಿದೆ. ಒಂದು ಹುಡುಗಿ ಮದುವೆಗೆ ಮೊದಲು ಇನ್ನೊಬ್ಬರ ಮೇಲೆ ಆಸೆ ಇಟ್ಕೋಬಾರ್ದು. ಒಂದ್ ವೇಳೆ ಹಾಗೇನಾದ್ರೂ ಆಸೆ ಇಟ್ಕೊಂಡು ಅದು ನಿರಾಶೆ ಆದ್ರೆ ಅವಳ ಬಾಳ್ನಲ್ಲಿ ಯಾವ ನೆಮ್ಮದಿನೂ ಇರೋಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ನೋಡಿ ಗಡಿಗೆ ರಂಗಯ್ಯನವರೇ, ವರ ಶ್ರೀಮಂತ, ಗುಣವಂತ. ಮೊದಲನೇ ಹೆಂಡತಿ ತೀರೋಗಿದ್ದಾಳೆ. ಆತನಿಗೊಂದು ಹೆಣ್ಮಗು ಇದೆ. ಬಡವ್ರ ಮನೆ ಹೆಣ್ಣಾದ್ರೂ ಗುಣವಂತೆ ಬೇಕು ಅಂತಾನೆ. ಅದಕ್ಕೆ ನನ್ಗನ್ಸಿರೋ ಹುಡುಗಿ ಅಂದ್ರೆ ನಿಮ್ಮ ಮಗಳು ಸಂಧ್ಯಾ. ಏನಂತೀರಾ? ನೋಡಿ, ಎರಡನೇ ಸಂಬಂಧ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಮನೆ ವಿಷಯ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮನೆ ಮೇಲೆ ಸಾಲ ಇದೆ. ಈ ಹುಡುಗಿ ಬೇರೆ ಮದುವೆಗೆ ಬೆಳೆದು ನಿಂತಿದ್ದಾಳೆ. ಅವ್ರ ತಂದೆನೋ ಊರ್ ಬಿಟ್ಟು ಓಡೋದ. ಇದೆಲ್ಲ ಗೊತ್ತಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಮದುವೆನ ದಿಢೀರ್ ಅಂತ ಮುಗಿಸ್ಬಿಡಿ. ಇನ್ನು ಏನಪ್ಪ ಯೋಚಿಸ್ತಿದ್ಯಾ? ಈ ಸಂಬಂಧ ಒಪ್ಕೊಂಡು ಮದ್ವೆಗೆ ಒಳ್ಳೆ ದಿನ ನೋಡಕ್ ಹೇಳಪ್ಪ. ಒಳ್ಳೆ ದಿನಕ್ಕೆ ಏನಂತೆ? ನಾಳೆನೆ ಹುಣ್ಣಿಮೆ, ಮಕರ ಮಾಸ, ಶುಕ್ರವಾರ.
ಯಾವ್ದಾರು ದೇವಸ್ಥಾನ ನೋಡಿ ಮದುವೆ ಮುಗಿಸ್ಬಿಡೋಣ. ನೀವು ಇಷ್ಟ ಅವಸರ ಪಟ್ರೆ ಹೇಗೆ? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸೋದು ಬೇಡವೆ? ಬಂಧು ಬಳಗ ಕರೆಯೋದು ಬೇಡವೆ? ಇಲ್ಲಿ ಕೇಳಿ, ನಿಮಗಿಂತ ದೊಡ್ಡ ಸಂಬಂಧ ಅಂತ ತಿಳಿದ್ರೆ 4 ಜನ 4 ಮಾತಾಡಿ ಕಲ್ಲು ಹಾಕಕ್ ನೋಡ್ತಾರೆ. ಮೊದಲೇ ಹುಡುಗಂಗೆ 2ನೇ ಸಂಬಂಧ. ಈ ಮದುವೆನ ಬೇಗ ಗಪ್ಚಿಪ್ ಅಂತ ಮುಗಿಸ್ಬಿಡಿ. ನೀವು ಹೂ ಅಂದ್ರೆ ಇವತ್ತು ಸಾಯಂಕಾಲನೇ ಬೀಗರು ಕರ್ಕೊಂಡ್ ಬರ್ತೀನಿ. ಇನ್ನು ಏನಪ್ಪ ಯೋಚಿಸ್ತಿದ್ಯಾ? ಹ್ಞೂ ಅಂತ ಹೇಳಪ್ಪ. ಹಾ, ದೈವ ಇಚ್ಛೆ ಅಂತ ಆಗಲಿ. ಸಾಯಂಕಾಲ ಬೀಗರು ಬರೇಳಿ ಮಾತಾಡೋಣ. ತುಂಬಾ ಸಂತೋಷ. ಓಹೋ, ಮದುಮಗಳೇ ಬಂದ್ಬಿಡ್ಲಲ್ಲ, ಅವಳೊಂದು ಮಾತು ಕೇಳಿ. ಅವಳನ್ನೇನ್ ಕೇಳೋದು? ನಮ್ಮ ಮಗಳು ನಾವು ಹೇಳ್ದಾಗ ಕೇಳ್ತಾಳೆ. ನೀವು ಮದ್ವೆ ಏರ್ಪಾಡ್ ಮಾಡಿ ಹೋಗಿ. ಬರ್ತೀನಿ ರಾಯ್ರೆ. ನಮಸ್ಕಾರ. ನಮಸ್ಕಾರಮ್ಮ. ಹೋಗ್ಬಿಟ್ಟು ಬನ್ನಿ. ಬರ್ತೀನಿ. ಏನಮ್ಮ ಅವ್ರು ಸಾಯಂಕಾಲ ಬೀಗರನ್ನ ಕರ್ಕೊಂಡ್ ಬರ್ತೀನಿ ಅಂದ್ರು, ಮತ್ತೆ ಮದ್ವೆ ಏರ್ಪಾಟ? ಹೌದಕ್ಕ, ಹುಡುಗ ತುಂಬಾ ಶ್ರೀಮಂತ ಅಂತೆ. ಹೌದು, ನಾವೆಲ್ಲ ನಿರ್ಧಾರ ಮಾಡಿ ಆಗಿದೆ. ನಾಳೆ ಬೆಳಗ್ಗೆ ನಿನ್ ಮದ್ವೆ. ತಾತ, ಈ ಮದ್ವೆ ನಡೆಯೋಲ್ಲ. ನಾನೇ ಈ ಮದ್ವೆ ನಿಲ್ಸೋಕ್ ಮೊದ್ಲು ನೀವಾಗೆ ನಿಲ್ಸಿದ್ರೆ ಒಳ್ಳೇದು. ಏನಂದೆ? ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗೆ ಗೊತ್ತು. ಯೋಚನೆ ಮಾಡಿ ನಿರ್ಧಾರ ಮಾಡಿರೋದು. ನೀವೇನ್ ಬೇಕಾದ್ರೂ ನಿರ್ಧಾರ ಮಾಡಿ, ಆದ್ರೆ ನನ್ ನಿರ್ಧಾರ ಬದಲಾಯಿಸಲ್ಲ. ಸಂಜೆ ಯಾರಾದ್ರೂ ಗಂಡಿನ ಕಡೆಯವರು ಈ ಮನೆ ಒಳಗ್ ಬಂದ್ರೆ ನಾನ್ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಏನೋ ಅಷ್ಟು ಮುಂದುವರೆದಿದ್ಯಾ ನೀನು? ಈಗ ನಾನು ಹೇಳ್ತಿದ್ದೀನಿ, ತಲೆ ಮೇಲೆ ತಲೆ ಬಿದ್ರು ಈ ಮದುವೆ ನಡೀಲೇಬೇಕು. ತಾತ, ಈ ಮದ್ವೆ ಖಂಡಿತ ನಡೆಯೋಲ್ಲ. ಗೋಪಿ, ಏನ್ ಗುರು? ಸಂಧ್ಯಾ ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬಾ. ಈಗಾಗ್ಲೇ 3 ಸತಿ ನೋಡ್ಕೊಂಡ್ ಬಂದೆ ಗುರು. ಕುಂತಲ್ಲೇ ಕುಂತ್ಕೊಂಡು ಅಳ್ತಾವಳೆ. ಗೋಪಿ, ನಾನು ಗೇಟಿನ ಹೊರಗಡೆ ನಿಂತಿರುತ್ತೇನೆ. ನೀನು ಸಂಧ್ಯಾಳನ್ನು ಕರೆದುಕೊಂಡು ಬಾ. ಸರಿ. ಸಂಧ್ಯಾ, ಎಂತದಿದ್ದು ಪೆಟ್ಟಿಗೆ? ಇದರಲ್ಲಿ ಬಟ್ಟೆ, ಹಣ, ಒಡವೆ ಎಲ್ಲ ಇದೆ. ಇಲ್ಲಿ ನೋಡು ಸಂಧ್ಯಾ, ನಾವು ಮದುವೆ ಆಗುವುದು ಓಡಿ ಹೋಗುವುದಕ್ಕಲ್ಲ, ಮದುವೆ ಆಗಿ ಪುನಃ ಇಲ್ಲಿಗೆ ಬರುವುದು. ಅಯ್ಯೋ ಬೇಡರಿ, ನಾವು ಮತ್ತೆ ಮನೆಗೆ ವಾಪಸ್ ಬಂದ್ರೆ ನಮ್ ತಾತ ಏನಾದ್ರೂ ಮಾಡ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಮರ್ಯಾದೆಗೆ ಹೆದರುವವನೇ ಹೊರತು ಹೇಡಿಯಲ್ಲ. ಎಂತ ಬೇಕಾದರೂ ಆಗಲಿ, ನಾವು ಮದುವೆ ಆಗಿ ಇಲ್ಲಿಗೆ ಬರುವುದು. ಅಯ್ಯೋ ಬೇಡರಿ, ದಯವಿಟ್ಟು ನನ್ ಮಾತು ಕೇಳಿ. ನೀನು ಮೊದಲು ಆ ಪೆಟ್ಟಿಗೆ ಒಳಗಿಟ್ಟು ಬಾ. ನನ್ ಮಾತು ಕೇಳ್ರಿ. ಬೇಡ, ನೀನು ಪೆಟ್ಟಿಗೆ ಒಳಗಿಟ್ಟು ಬಾ, ಹೋಗು. ಗೋಪಿ, ನೀನು ಎಲ್ಲಾದರೂ ಹೋಗಿ ಅರಿಶಿನ ದಾರ ಹೂಮಾಲೆ ತೆಗೆದುಕೊಂಡು ಬಾ, ಹೋಗು. ಸಂಧ್ಯಾ, ಅಳಬೇಡ ಸಂಧ್ಯಾ, ನಾವೀಗ ಹೇಗೋ ಮದುವೆ ಆಗುತ್ತಿದ್ದೇವಲ್ಲ. ಮನೇಲಿ ಎಲ್ರ ಹತ್ರನೂ ಒಪ್ಪಿಗೆ ತಗೊಂಡು ಎಲ್ರ ಮುಂದೆನೂ ನಮ್ಮ ಮದುವೆ ನಡೆಯುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈಗ ಯಾರು ಇಲ್ದೇ ಇರೋ ತಂಬ್ಲಿಗಳ ತರ ನಮ್ಮ ಮದುವೆ. ಸಂಧ್ಯಾ, ಇವೆಲ್ಲ ಪಾಂಡುರಂಗನ ಇಚ್ಛೆ. ಅಳಬೇಡ ಸಂಧ್ಯಾ, ಅಳಬೇಡ. ಸಂಧ್ಯಾ, ನನ್ನ ಮಗನೇ, ಎಲ್ಲ ಅಯೋಗ್ಯ. ಊರು ಬಿಟ್ಟು ಊರು ಬಂದವನು ಹೋಗ್ಲಿ ಅಂತ ಆಸೆ ಕೊಟ್ಟು ನನ್ನ ಮೊಮ್ಮಗಳನ್ನ ಹೊಡ್ಕೊಂಡ್ ಬಂದಿದ್ದೇನು? ಅನಾದಿ ಊರು ಕೇರಿ ಗೊತ್ತಿಲ್ಲ ಬಿಕ್ಕರಿಗೆ ಮನೆ ಕೊಡ್ಬೇಡಪ್ಪ ಅಂತ ಬಡ್ಕೊಂಡೆ. ಕೇಳಿದ್ಯಪ್ಪ? ಏನೇ ಪಾಪಿ, ಮನೆ ಮರ್ಯಾದೆ ಎಲ್ಲ ಬೀದಿಲ್ ಕಳೆದಿಯಲ್ಲೇ. ಬಾರೆ ಈ ಕಡೆ, ಬಾರೆ. ಸರ್, ಯಾವಾಗ ಸಂಧ್ಯಾ ನನ್ನ ಹಿಂದೆ ಬಂದಳೋ ಆಗಿನಿಂದ ಅವಳು ನನ್ನ ಹೆಂಡತಿಯೇ. ಇನ್ನು ನಿಮಗಿರುವ ಕೆಲಸ ಒಂದೇ, ಆಶೀರ್ವಾದ ಮಾಡುವುದು. ಅನಾಹುತ ಮಾಡಿದ್ದೊಂದು ಆಶೀರ್ವಾದ ಬೇರೆ ಕೇಳ್ತೇನೋ? ಏನ್ ನೋಡ್ತಾ ಇದ್ದೀರಿ? ಹೊಡೀರೋ.
ಎಕ್ಸ್ಕ್ಯೂಸ್ ಮೀ, ಈ ಟ್ಯಾಬ್ಲೆಟ್ ತಗೊಳ್ಳಿ. ನೀವು ರೆಸ್ಟ್ ತಗೋಬೇಕು ಪ್ಲೀಸ್.